ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಅಗ್ನಿ ನೇಮಕಾತಿ ಫಿಕ್ಸ್, ಸಮಾನ ವೇತನ ವಿಮೆ, ಅಗ್ನಿವೀರರ ಕಿಚ್ಚು ಇನ್ನಾದ್ರೂ ಶಮನವಾಗುತ್ತಾ? ಸೇನೆ ಹೇಳಿದ ಆ ಬದಲಾವಣೆಗಳು ಏನು? ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ ಅಗ್ನಿಶಮನ ಸೂತ್ರ. ಅಗ್ನಿಪಥ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಯುವಕರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಿದ್ದಂಥದ್ದು, ಹಿಂಸಾಚಾರ ಸ್ವರೂಪ ಪಡ್ಕೊಂಡಿದ್ದಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಇದಕ್ಕೆ ಸಾಕಷ್ಟು ಪಕ್ಷಗಳು ಕೂಡ ಬೆಂಬಲವಾಗಿ ನಿಂತಿರುವಂಥದ್ದು. ಕಾಂಗ್ರೆಸ್ ಪಕ್ಷದವರು ಕೂಡ ಇವತ್ತು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಅಗ್ನಿಪಥ್ ಯೋಜನೆಯನ್ನ ವಾಪಸ್ ಪಡಿಲೇಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆರ್ಮಿ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಅಗ್ನಿಪಥ್ ಯೋಜನೆ ಯಾವುದೇ ಕಾರಣಕ್ಕೂ ವಾಪಸ್ ಇಲ್ಲ ಅಂತ. ಇನ್ನು ಅಗ್ನಿವೀರರ ನೇಮಕ ನಿಲ್ಲೋದಿಲ್ಲ. ಜೂನ್ 24ರಿಂದಲೇ ಶುರು ಆಗ್ತಾ ಇದೆ. ಅಗ್ನಿವೀರರನ್ನ ನೇಮಕ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಜೂನ್ 24 ಅಂದ್ರೆ ಇನ್ನೊಂದು 4 ದಿನದಲ್ಲಿ ಶುರು ಆಗುತ್ತೆ. ಡಿಸೆಂಬರ್ 30ರಿಂದಲೇ ಮೊದಲ ಬ್ಯಾಚ್ಗೆ ತರಬೇತಿಯನ್ನ ನೀಡಲಾಗುತ್ತೆ ಅಂತ ಸ್ಪಷ್ಟನೆಯನ್ನ ನೀಡಿದೆ ಸೇನೆ. ಯಾವುದೇ ಕಾರಣಕ್ಕೂ ಯೋಜನೆ ಮಾತ್ರ ವಾಪಸ್ ಪಡೆಯಕ್ ಚಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ. 25,000 ಸೈನಿಕರಿಗೆ ಮೊದಲ ಬ್ಯಾಚ್ ನಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ. ಫೆಬ್ರವರಿ 2023 ಹೊತ್ತಿಗೆ ಎರಡನೇ ಬ್ಯಾಚ್ ನ ತರಬೇತಿ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಇವರೊಂದು ಪ್ಲಾನ್ ಹಾಕೊಂಡಿದಾರಲ್ಲ, 46,000 ಜನರನ್ನ ರಿಕ್ರೂಟ್ ಮಾಡ್ಕೊಬೇಕು ಯುವಕರನ್ನ ಅಂತ. ಅದರ ಪ್ರಕಾರ ವರ್ಕೌಟ್ ಆಗುತ್ತೆ ನೆಕ್ಸ್ಟ್ ಪ್ಲಾನ್. 83 ಸೇನಾ ರ್ಯಾಲಿಗಳ ಮೂಲಕ ಸುಮಾರು 40,000ಕ್ಕೂ ಹೆಚ್ಚಿನ ಯುವಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಸರ್ವ ರೀತಿಯಲ್ಲೂ ತಯಾರಿಯನ್ನ ಮಾಡ್ಕೊಂಡಿದೆ ಆರ್ಮಿ. ಅಂದ್ರೆ ಇಲ್ಲಿ ಆರ್ಮಿ ಅಂದ್ರೆ ಒಂದು ಸೇನೆ ಅಂತ ಬಂದಂತ ಸಂದರ್ಭದಲ್ಲಿ ಆರ್ಮಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ನೇವಿ ಅವರಾಗಿರ್ಬೋದು, ಈ 3 ಜನಕ್ಕೂ ಸೇರಿನೇ ಇವರು ರಿಕ್ರೂಟ್ ಮಾಡ್ತಾ ಇರೋದು, ಬರೀ ಆರ್ಮಿಗೆ ಮಾತ್ರ ಅಲ್ಲ. डिटेल्स करने में समय चाहिए. ये इसके लिए ओवरनाइट सोल्यूशन नहीं है. कमिंग टू रोल बैक ऑफ द स्कीम, नो. And why should it be rolled back? It is the only progressive step to make the country young. Why is it being made young? You know, we are tinkering with देश की रक्षा. There is no space. एक ही सिर्फ है देश की रक्षा करने के लिए, और देश की रक्षा करने के लिए मैं आपको एग्जांपल देता हूं. पता है कितनी कैजुअलिटीज आती हैं जस्ट फॉर हेल्थ पर्पसेस फ्रॉम हाई एल्टीट्यूड एरियाज? आप पढ़िएगा, ओके, तो तब आपको पता चलेगा यंग क्यों जरूरी है. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಡ್ತೀನಿ. ಅಂದ್ರೆ ಅಗ್ನಿವೀರರ ಡೌಟ್ ಏನು ಅಂದ್ರೆ, ಸೇನೆಗೆ ಸೇರ್ಕೊಬೇಕು ಅಂತ ಅನ್ಕೊಂಡಿದಾರಲ್ಲ, ಆ ಉತ್ಸಾಹಿ ಯುವಕರ ಡೌಟ್ ಏನು, ಅಗ್ನಿವೀರರಾದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಲಾಭ ಆಗ್ಬೋದು, ಯಾವ ರೀತಿಯಾದಂತ ನಷ್ಟ ಆಗ್ಬೋದು ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಮತ್ತೊಂದ್ ಕಡೆ ಇದಕ್ಕೆ ಸೇನೆ ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದೊಂದೇ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋಗೋಣ. ಅಗ್ನಿವೀರರ ಡೌಟ್ ಇಲ್ಲಿ ಪ್ರಮುಖವಾಗಿ ಗಮನಿಸಿದ್ರೆ, ಅಗ್ನಿಪಥದಿಂದ ಸೇನಾ ರ್ಯಾಲಿ ನಡೆಯಲ್ಲ ಅನ್ನುವಂತ ಭೀತಿ ಇವರಿಗೆ ಇರುವಂತದ್ದು. ಸೇನೆ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದೆ ಅಂದ್ರೆ, ಜೂನ್ 24ರಿಂದ ನೇಮಕಾತಿ ಆಗುತ್ತೆ, ಡಿಸೆಂಬರ್ 30ರಿಂದ ತರಬೇತಿಯನ್ನ ನಾವು ಕೊಡ್ಲಿಕ್ಕೆ ಶುರು ಮಾಡ್ತೀವಿ, ಸೇನಾ ರ್ಯಾಲಿಗಳು ಕೂಡ ಇರುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನ ರ್ಯಾಲಿಯ ನೇಮಕಾತಿ ಪಾರದರ್ಶಕ ಆಗಿರುತ್ತಾ ಅನ್ನುವಂತ ಸಹಜ ಅನುಮಾನಗಳು. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಆಲ್ಮೋಸ್ಟ್ ಪಾರದರ್ಶಕವಾಗಿ ಅಲ್ಲಿ ರಿಕ್ರೂಟ್ಮೆಂಟ್ಗಳು ನಡೆಯುತ್ತೆ. ಇದು ಕೂಡ ಹಂಗೇನೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಇನ್ನ ಸೇನೆ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡ್ತಾ ಇದೆ ಅಂದ್ರೆ, ಇದಕ್ಕೆ ಆನ್ಲೈನ್ ನೋಂದಣಿ, ಪಕ್ಷಪಾತವಿಲ್ಲದೆ ಪ್ರತಿಭಾನ್ವಿತರಿಗೆ ನಾವು ಉದ್ಯೋಗವನ್ನ ಕೊಡ್ತೀವಿ ಅಂತ ಸ್ಪಷ್ಟ ನುಡಿಗಳಲ್ಲಿ ತಿಳಿಸ್ತಾ ಇದ್ದಾರೆ. ಸೇನೆಯಲ್ಲಿ 1,25,000 ಉದ್ಯೋಗ ಖಾಲಿ ಇದೆ. ಕಳೆದ 2 ವರ್ಷದಿಂದ ರಿಕ್ರೂಟ್ ಮಾಡಿಲ್ವಲ್ಲ ಸೇನೆಗೆ, ಸೊ ಹೀಗಾಗಿ 1,25,000 ಉದ್ಯೋಗಗಳು ಖಾಲಿ ಇರುವಂತದ್ದು. ಅದನ್ನ ಯಾವ ರೀತಿಯಾಗಿ ಭರ್ತಿ ಮಾಡ್ಕೊಳ್ತಾರೆ ಅನ್ನುವಂತ ಪ್ರಶ್ನೆ ಸಹಜವಾಗಿದೆ. ಸೊ ಅಗ್ನಿಪಥದ ಮೂಲಕ, ಆ ಒಂದು ಯೋಜನೆಯ ಮುಖಾಂತರ 46,000 ಯುವಕರಿಗೆ ಅನುಕೂಲ ಆಗುತ್ತೆ. 46,000 ಯುವಕರನ್ನ ಒಂದೊಂದು ವರ್ಷಕ್ಕೂ ಕೂಡ ನಾವು ನೇಮಕ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತ ಸ್ಪಷ್ಟನೆ ನೀಡಲಾಗ್ತಾ ಇದೆ. ವೇತನ ತಾರತಮ್ಯ ಆಗುತ್ತೆ ಅನ್ನುವಂತ ಡೌಟ್ ಇದೆ. ಅದಕ್ಕೆ ಇಲ್ಲಿ ಸೇನೆಯವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಸಂಬಳ ಪ್ಲಸ್ PF ಇರುತ್ತೆ, ಪಿಂಚಣಿ, ಭತ್ಯೆ, ಮೆಡಿಕಲ್ ಸರ್ವಿಸ್ ಆಗಿರ್ಬೋದು, 30 ದಿನ ರಜೆ ಕೂಡ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ. ಉತ್ತರ ಭಾರತದಲ್ಲಿ 30%ಕ್ಕೂ ಹೆಚ್ಚು ಪರ್ಸೆಂಟೇಜ್ ನಿರುದ್ಯೋಗ ಇರುವಂತದ್ದು. ಸೊ ಆ ಕಾರಣಕ್ಕೋಸ್ಕರನೇ ಉತ್ತರ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪ್ರತಿಭಟಿಸ್ತಾ ಇರುವಂತದ್ದು.
ಇಲ್ಲಿ ಮೊದಲೇ ನಿರುದ್ಯೋಗದ ಸಮಸ್ಯೆ ಇದೆ, ಅಂಥದ್ರಲ್ಲಿ ಅಗ್ನಿ ಯೋಜನೆಯನ್ನ ತರುವ ಮುಖಾಂತರ, ಅಂದ್ರೆ ಅಗ್ನಿಪಥ್ ಯೋಜನೆಯನ್ನ ತರುವ ಮುಖಾಂತರ ಇನ್ನು ಸಾಕಷ್ಟು ನಿರುದ್ಯೋಗ ಸಮಸ್ಯೆಯನ್ನ ಹುಟ್ಟು ಹಾಕುವಂತ ನಿಟ್ಟಿನಲ್ಲಿ ಇದು ಕೂಡ ಕಾರಣ ಆಗುತ್ತೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸೇನೆ 4 ರಿಂದ 5 ವರ್ಷಕ್ಕೆ ಏನ್ ಖಾಲಿ ಇದೆಯಲ್ಲಪ್ಪ, ಇವಾಗ 1,25,000 ಏನೋ ಖಾಲಿ ಇದೆಯಲ್ವಾ, ಅದನ್ನ ಭರ್ತಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಎಲ್ಲಾ ರೀತಿಯಾದಂತ ಪ್ರಯತ್ನ ಮಾಡ್ತೀವಿ, ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾನು 4 ವರ್ಷ ಸೇವೆ ಎನ್ನೋದಾದ್ರೆ ಮುಂದೇನು ಅಂತ ಅಂದ್ರೆ, ಇದು ಅಗ್ನಿಪಥ್ ಯೋಜನೆ ಇದೆಯಲ್ಲ, 4 ವರ್ಷದ ಯೋಜನೆ, ಒಂದು 6 ರಿಂದ 7 ತಿಂಗಳು ಟ್ರೈನಿಂಗ್ ಆದ್ಮೇಲೆ ಇನ್ನ ಉಳಿದಿದ್ದಂತ ಟೈಮ್ನಲ್ಲಿ ಅವ್ರಿಗೆ ನೆಕ್ಸ್ಟ್ ಶುರು ಆಗುತ್ತೆ ಅವ್ರ ಕೆಲಸ. ಬರೀ 4 ವರ್ಷ ಆಗುತ್ತಲ್ಲ, ವಾಟ್ ನೆಕ್ಸ್ಟ್ ಅಂತ ಕೇಳ್ತಾ ಇದ್ದಾರೆ ಅವರು. ನಮಗೆ ಕಾಯಂ ಆಗಿ ಹೋಗ್ಬೇಕು ಅನ್ಕೊಂಡಂತವ್ರು, ಸೇನೆಗೆ ಹೋಗ್ಬೇಕು ಅನ್ಕೊಂಡಿದ್ದಂಥವ್ರಿಗೆ ಇದು ಸಾಕಷ್ಟು ಹೊಡ್ತಾ ಬೀಳುತ್ತೆ, ಪೆಟ್ಟು ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೇನೆಯವರು ಇದಕ್ಕೆ ಸಾಕಷ್ಟು ಬಾರಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ. 100% ಅಲ್ಲಿ 25% ನಾವು ಕಂಟಿನ್ಯೂ ಮಾಡ್ಕೊಳ್ತೀವಿ. ಯಾರಿಗೂ ಅಂದ್ರೆ ಸಶಕ್ತವಾಗಿ ಯಾರು ಕಾನ್ಫಿಡೆಂಟ್ ಆಗಿದ್ದಾರೆ, ಯಾರು ಸದೃಢವಾಗಿದ್ದಾರೆ, ಸೇನೆಯಲ್ಲಿ ಹೆಚ್ಚಾಗಿ ಯಾರು ತೊಡಗಿಸ್ಕೊಂಡಿದ್ರು ಅವ್ರನ್ನ ಕಂಟಿನ್ಯೂ ಮಾಡ್ತೀವಿ ಒಂದು 25% ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೇವೆಯಲ್ಲಿ ಹುತಾತ್ಮರಾದ್ರೆ, ಅಂಗವಿಕಲರಾದ್ರೆ ಏನ್ ಗತಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಹುತಾತ್ಮರಾದ್ರೆ 1 ಕೋಟಿ ಪರಿಹಾರ, ಅಂಗವಿಕಲರಾದ್ರೆ 44 ಲಕ್ಷ ಪರಿಹಾರ ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಅದು ಒಂದು ಕ್ಲಾರಿಟಿಯನ್ನ ನೀಡಿರುವಂಥದ್ದು. ಇನ್ನು ಪೂರ್ಣಾವಧಿಗೆ ಸಿದ್ಧತೆ ಮಾಡಿದಂಥವರ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದೆ. ಅದಕ್ಕೆ ಪ್ರತಿ ವರ್ಷ 17,600 ಸೈನಿಕರ ನಿವೃತ್ತಿ ಆಗುತ್ತೆ. ಅವರ ಭವಿಷ್ಯ ರೂಪಿಸ್ಕೊಂಡಿಲ್ವಾ, ಅವರು ಅವ್ರ ಭವಿಷ್ಯವನ್ನ ರೂಪಿಸ್ಕೊಂಡಿಲ್ವಲ್ಲ, ಹಂಗೇನೆ ನಿಮ್ಗೂ ಕೂಡ 4 ವರ್ಷ ನಿವೃತ್ತಿ ಆದ ನಂತರ 11,70,000 ಒಂದು ಪ್ಯಾಕೇಜ್ ಸಿಗ್ತಾ ಇದೆ. ಇನ್ನ 10% ಅಷ್ಟು ರಿಸರ್ವೇಶನ್ ಕೂಡ ಕೊಡ್ತಾ ಇದೀವಿ ನಾವು, ರಕ್ಷಣಾ ಇಲಾಖೆ ಅಂಡರ್ ಅಲ್ಲಿ ಬರುವಂತ ಎಲ್ಲ ಇಲಾಖೆಗಳಲ್ಲೂ ಕೂಡ ಕೆಲಸ ಕೊಡುವಂತ ನಿಟ್ಟಿನಲ್ಲಿ. ಸೊ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕಾಯಂ ಸೈನಿಕರಾಗುವಂತ ಆಸೆ ಭಗ್ನವಾಗುವಂತ ಆತಂಕ ಇದೆ. ತಾಂತ್ರಿಕ ಪರಿಣತಿಯುಳ್ಳಂತ ಯುವಕರ ಅಗತ್ಯ ಇದೆ. ಸೊ ಹೀಗಾಗಿ ನೆಕ್ಸ್ಟ್ 100% ಅಲ್ಲಿ ಒಂದು 25% ಯುವಕರನ್ನ ನಾವು ಕ್ಯಾರಿ ಓವರ್ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇನ್ನು 4 ವರ್ಷಗಳ ಸೇವೆ ಬಳಿಕ ಕೆಲಸದ ಗ್ಯಾರಂಟಿ ಏನು ಅಂತ, ಈ ರಕ್ಷಣಾ ಇಲಾಖೆಯ ಉದ್ಯೋಗದಲ್ಲಿ 10% ಮೀಸಲಾತಿ, ನಾನು ಹೇಳಿದ್ನಲ್ಲ 10% ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇವ್ರಿಗೊಂದು ಪ್ಯಾಕೇಜ್, ಒಂದು ಅಮೌಂಟ್ ಅಂತ ಸಿಗುತ್ತಲ್ಲ, ಯಾವ್ದಾದ್ರೂ ಉದ್ಯೋಗವನ್ನ ಮಾಡ್ಕೊಳ್ಬಹುದು. ಇವರೇ ಸ್ವಂತವಾಗಿ ಒಂದು ಏನಾದ್ರೂ ಒಂದು ಅಂಗಡಿಗಳನ್ನ ಹಾಕೊಂಡ್ಬಿಟ್ಟು ಉದ್ಯೋಗಗಳನ್ನ ಕಲ್ಪಿಸ್ಕೊಳ್ಬಹುದು ಅನ್ನುವಂತ ಒಂದು ಸ್ಪಷ್ಟನೆ. ಪದವಿಗೂ ಮುನ್ನ ಸೇನೆಗೆ ಬಂದ ಬಳಿಕ ಶಿಕ್ಷಣ ಹೇಗೆ ಅಂತ ಪ್ರಶ್ನೆ ಇದೆ. ದೇಶದಾದ್ಯಂತ 100 ದೂರ ಶಿಕ್ಷಣ ವಿವಿಗಳಿದಾವೆ, ಮುಕ್ತ ಓಪನ್ ಯೂನಿವರ್ಸಿಟಿಗಳಿದಾವೆ. ನೀವು ಅಗ್ನಿವೀರರಾಗಿರುವಂತ ಸಂದರ್ಭದಲ್ಲೇ ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಡಿಗ್ರಿಯನ್ನ ಪೂರೈಸ್ಕೊಳ್ಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಇದೆ. ನಾವು ಉನ್ನತ ಶಿಕ್ಷಣದ ಆಸೆ ಕಂಡಂತವ್ರಿಗೆ ಇದು ಪೆಟ್ಟು. ಉನ್ನತ ಶಿಕ್ಷಣ ಆಸೆ ಇಟ್ಕೊಂಡಿರುವಂತ ಆಲ್ಮೋಸ್ಟ್ ಸೇನೆಗೆ ಸೇರ್ಕೊಳ್ಳುವಂತವ್ರು ಏನ್ ಗೊತ್ತಾ, 50 to 60% ಏನು ಒಂದು ಅಗ್ರಿಗೇಟ್ ಅನ್ನ ಪಡ್ಕೊಂಡಿರ್ತಾರಲ್ಲ SSLC ಅಲ್ಲಿ, ಅಂಥವ್ರು ಹೆಚ್ಚಿನದಾಗಿ ಸೇನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. 90%, 80% ಪಡ್ಕೊಂಡಿರುವಂತವ್ರು ಎಲ್ಲರೂ ಆಲ್ಮೋಸ್ಟ್ ಸೇನೆಗೆ ಹೋಗುವಂತ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾರೆ, ನಾವು ಇನ್ನೂ ಡಿಗ್ರಿಯನ್ನ ತಗೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ಓದ್ಬೋದಲ್ಲ ಅಂತ. ಸೊ ಅದರಲ್ಲೇ ಆನ್ಸರ್ ಅನ್ನ ಹುಡುಕೊಬಹುದು. ಸೇನೆ ಅದಕ್ಕೂ ಒಂದು ಸ್ಪಷ್ಟನೆ ಕೊಡ್ತಾ ಇದೆ, ದೂರ ಶಿಕ್ಷಣದ ಮೂಲಕವೂ ಕೂಡ ಶಿಕ್ಷಣಕ್ಕೆ ಅವಕಾಶ ನಾವು ಮಾಡಿಕೊಡ್ತೀವಿ, ಅದರಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಅಂತ. ಇನ್ನ ರಾಜಕೀಯಕ್ಕೋಸ್ಕರ ಹೊಸ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಪಕ್ಷದವರ ಪ್ರಮುಖ ಆರೋಪ ಇದು. ಅದಕ್ಕೆ ಸೇನೆಯವರೇ ಸ್ಪಷ್ಟನೆ ಕೊಡ್ತಾ ಇದ್ದಾರೆ, ಅಗ್ನಿಪಥ್ ಈಗಿನದ್ದಲ್ಲ, 1989ರಲ್ಲೇ ಉದ್ದೇಶಿಸಲಾಗಿತ್ತು, ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು, ಆ ಸಂದರ್ಭದಲ್ಲೇ ಜಾರಿಯನ್ನ ಮಾಡುವಂತ ನಿಟ್ಟಿನಲ್ಲಿ ಅಂತ. ನನ್ನ ನಿವೃತ್ತಿ ಬಳಿಕ ಬೇಡಿಕೆ ಈಡೇರದಿದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರು. ಕಾಯಬೇಕು, ಆದ್ರೆ ಸರ್ಕಾರದ ವಿರುದ್ಧ ಪ್ರತಿಭಟಿಸುವಂತಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಸೇನೆ. ಇದೆ 4 ವರ್ಷದ ಬಳಿಕ ಬೇರೆ ಕಡೆ ಉದ್ಯೋಗ ಸಿಗುತ್ತಾ ಅಂತ ಕೇಳಿದಾಗ ಪ್ರಮಾಣ ಪತ್ರ ಕೊಡ್ತೀವಿ, ಸರ್ಕಾರಿ ಕೆಲಸಕ್ಕೂ ಕೂಡ ಅರ್ಜಿಯನ್ನ ಹಾಕ್ಬೋದು, ನೀವು ಅಗ್ನಿವೀರಾದಂತ ಸಂದರ್ಭದಲ್ಲಿ ಇದು ಹೆಚ್ಚಿನ ಸಹಾಯ ಆಗುತ್ತೆ ಅಂತ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಆಗ್ತಾ ಇದೆ. ಇನ್ನ ಗಮನಿಸ್ತಾ ಇದ್ರೆ ಏನೇನೆಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ, ಯಾವ ರೀತಿಯಾದಂತ ಆತಂಕ ಇತ್ತು ಅಗ್ನಿವೀರರಿಗೆ, ಹಾಗೆ ಸೇನೆಗೆ ಸೇರ್ಕೊಬೇಕು ಅಂತ ಕನಸನ್ನ ಕಂಡಂತವ್ರಿಗೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಗೆಸ್ಟ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ರಘುರಾಮ್ ರೆಡ್ಡಿ ಅವರು, ನಿವೃತ್ತ ಮೇಜರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ರಘುರಾಮ್ ರೆಡ್ಡಿ ಸರ್. ನಮಸ್ಕಾರ ಸರ್. ಈ ಅಗ್ನಿಪಥ್ ಯೋಜನೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ, ಸಾಕಷ್ಟು ಗೊಂದಲಗಳು ಕೂಡ ಕೆಲವರಿಗೆ ಇರುವಂತದ್ದು, ಮತ್ತೆ ಯಾವ ಕಾರಣಕ್ಕೋಸ್ಕರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತನೂ ಕೂಡ ಕೆಲವರಿಗೆ ಗೊತ್ತಿಲ್ಲ, ಯಾವ ಕಾರಣಕ್ಕೋಸ್ಕರ ಇದು ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅಂತ. ಕೇಂದ್ರ ಸರ್ಕಾರ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತಾ ಇದೆ, ಅದು ಕೂಡ ಗೊಂದಲಗಳಿಗೆ ಈಡಾಗ್ತಾ ಇದೆ. ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಮೇಜರ್ ರಘುರಾಮ್ ರೆಡ್ಡಿ, ಬೆಂಗಳೂರಿಂದ. ನೋಡಿ, ಈ ಒಂದು ಅಗ್ನಿವೀರ್ ಒಂದು ಸ್ಕೀಮ್ ಬಂದಿದೆಯಲ್ಲ, ಇದರಿಂದ
ಯುವಕರಿಗೆ ಒಂದು ಒಳ್ಳೆ ಒಂದು ಸದಾವಕಾಶ ಸೇನೆಯಲ್ಲಿ ಸೇರೋದಕ್ಕೆ. ಯಾಕಂದ್ರೆ ಸುಮಾರು 2 ವರ್ಷಗಳಿಂದ ರಿಕ್ರೂಟ್ಮೆಂಟ್ ಕ್ಲೋಸ್ ಮಾಡಿದ್ದಾರೆ. ಈಗ ಒಂದೇ ಸಲ ಸುಮಾರು 4 ಲಕ್ಷ ಸೈನಿಕರನ್ನ ಭಾರತ ಸೇನೆಗೆ ತಗೋಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಅದ್ರಲ್ಲಿ ಏನು ಅಂದ್ರೆ ಕೆಲವೊಂದು ಹೇಳ್ಬೇಕು ಅಂದ್ರೆ ಒಳ್ಳೆ ರೀತಿಯ ಒಂದು ಸದಾವಕಾಶಗಳು ಇದ್ರಲ್ಲಿ ಇದೆ. ಯಾಕಂದ್ರೆ ಸುಮಾರು 4 ಲಕ್ಷ ಜನರನ್ನ ಭರ್ತಿ ಮಾಡ್ಕೊಂಡು 4 ವರ್ಷಗಳ ನಂತರ ಕೇವಲ 25% ಅಂದ್ರೆ 1 ಲಕ್ಷ ಸೈನಿಕರನ್ನ ಕಂಟಿನ್ಯೂ ಮಾಡೋದಕ್ಕೆ ಮತ್ತೆ ಸುಮಾರು 3 ಲಕ್ಷ ಜನ ಸೈನಿಕರನ್ನ ಸೇವೆಯಿಂದ ನಿವೃತ್ತಿಗೊಳಿಸೋದು. ನಂತರ ಅವ್ರಿಗೆಲ್ಲ ಏನೆಲ್ಲ ಒಂದು ಮುಂದೆ ಬರುವ ದಿನಗಳಲ್ಲಿ ಅವ್ರಿಗೆಲ್ಲ ಏನೆಲ್ಲ ಸೌಕರ್ಯಗಳು ಇರ್ತವೆ ಅಂತ ಅದ್ರಲ್ಲಿ ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್ ಕನ್ಫರ್ಮ್ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಅವರು ಸೇನೆ 4 ವರ್ಷಗಳ ನಂತರ ಅವ್ರು ಬೇಕಾದ್ರೆ ಪ್ಯಾರಾಮಿಲಿಟರಿ ಫೋರ್ಸಸ್, ಪೊಲೀಸ್ ಫೋರ್ಸಸ್, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳಲ್ಲಿ ಅವರು ಕೆಲಸ ಮಾಡಬಹುದು ಅಂತ ಒಂದು. ಅಂದ್ರೆ ರಕ್ಷಣಾ ಇಲಾಖೆ ಅಡಿಯಲ್ಲಿ ಬರ್ತಾವಲ್ಲ ಸುಮಾರು 16 ಏನೋ ಪಡೆಗಳು, ಅದಕ್ಕೂ 10% ಅಷ್ಟು ರಿಸರ್ವೇಶನ್ ಬೇರೆ ಕೊಡ್ತಿದ್ದಾರೆ. ಹೌದು, ಖಂಡಿತ 10% ರಿಸರ್ವೇಶನ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಈ ಪ್ಯಾರಾಮಿಲಿಟರಿ ಫೋರ್ಸಸ್, BSF, CRPF ಇವೆಲ್ಲ ಇದಾವ್ ನೋಡಿ, ಮತ್ತೆ ಸೆಂಟ್ರಲ್ ಪೊಲೀಸು ಇವುಗಳೆಲ್ಲ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ತಾರೆ. ಹೌದು, ಅಸ್ಸಾಂ ರೈಫಲ್ಸ್ ಇದೆ, ಮತ್ತೆ ಅದು ಬಂದ್ಬಿಟ್ಟು ಯಾವ್ದಂತಾರೆ ಹೋಮ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಸೊ ಅದ್ರಲ್ಲೂ ಸಹ ಅವ್ರಿಗೆ ಒಂದು 10% ಬಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ. ಮತ್ತೆ ಎರಡನೇದಾಗಿ ಏನಂದ್ರೆ 4 ವರ್ಷಗಳ ಕಾಲ ಸೇವೆ ಮಾಡಿ ಬಂದ್ಮೇಲೆ ನಮ್ಮ ಒಬ್ಬ ನಾರ್ಮಲ್ ಒಬ್ಬ ಯುವಕನಿಗೆ ಟ್ರೈನಿಂಗ್ ನಂತರ ತಮ್ಮ ಸಮಾಜಕ್ಕೆ ಬಂದಾಗ ಅವನಿಗೆ ಸಾಕಷ್ಟು ಅವನ್ ಕಲಿಯೋದಷ್ಟು ಕಲಿತಾನೆ. ಬಹಳ ನಮ್ಮ ಸಮಾಜದಲ್ಲಿ ಜನರಿಗೆ ಒಂದು ಅವರು ಸಹ ಮಾರ್ಗದರ್ಶನ ಕೊಡ್ಬೋದು. ಅದರಿಂದ ಒಂದು ಒಳ್ಳೆ ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳ್ಬೇಕು ಅಂದ್ರೆ. ಒಂದು ಶಿಸ್ತು ಸಿಗುತ್ತೆ, ಒಂದು ನಾಯಕತ್ವ ಗುಣ ರೂಪಿಸ್ಕೊಳ್ಬಹುದು, ಅದರ ಜೊತೆಗೆ ಅನುಭವ ಇರುತ್ತೆ, ಒಂದ್ ಸ್ವಲ್ಪ ಅಮೌಂಟ್ ಕೂಡ ಇರುತ್ತೆ. 21 ವರ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ 11.7 ಲಕ್ಷ ಪ್ಯಾಕೇಜ್ ಸಿಗುತ್ತೆ ಅಂದ್ರೆ ಆತ ಕೂಡ ತನ್ನದೇ ಆದಂತ ಒಂದು ಸ್ವಂತ ಉದ್ದಿಮೆಯನ್ನ ಅಂದ್ರೆ ಶುರು ಮಾಡ್ಲಿಕ್ಕೂ ಕೂಡ ಇದೊಂದು ಸಹಾಯ ಆಗುತ್ತೆ. ಹೌದು, ಇದರಲ್ಲಿ ಒಂದು ಸೇವಾ ನಿಧಿ ಯೋಜನೆ ಅಂತ ಒಂದಿದೆ. ಪ್ರತಿ ವರ್ಷ ಪ್ರತಿ ತಿಂಗಳು ಅವ್ರಿಗೆ ಸಮ ಬಂದ್ಬಿಟ್ಟು ಅದರಲ್ಲಿ ಜಮಾ ಆಗ್ತಾ ಇರುತ್ತೆ. ಅವ್ರು 4 ವರ್ಷಗಳ ನಂತರ ಬಂದಾಗ ಸುಮಾರು 11,75,000 ರೂಪಾಯಿ ಅವ್ರಿಗೆ ಕೈಯಲ್ಲಿ ಸಿಗುತ್ತೆ. ಹೌದು, ಮತ್ತೆ ಇದು ಅಲ್ಲದೆ ಅವ್ರಿಗೆ ಪ್ಯಾಕೇಜ್ ಕನಿಷ್ಠ 30,000 ಪ್ರತಿ ತಿಂಗಳು ಅವ್ರಿಗೆ ಸ್ಯಾಲರಿ ಸಿಗುತ್ತೆ. ಸೊ ಈಗ ಹೇಳ್ಬೇಕು ಅಂದ್ರೆ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೆಲ್ಲ ನಮ್ಗೆ ಈಗ ಏನಂತಾರ ಇದು ಎಂಪ್ಲಾಯ್ಮೆಂಟ್, ಅದೊಂದು ನಿರುದ್ಯೋಗ ಒಂದು ಇದೆ, ಅದೆಲ್ಲ ಸಾಲ್ವ್ ಆಗುತ್ತೆ ಯುವಕರಿಗೆ. ಎಸ್ ಸರ್, ಮಾತನಾಡ್ತಾ ಹೋಗ್ತೀನಿ ಸರ್ ನಿಮ್ಮನ್ನ. ಒಂದು ಚಿಕ್ಕ ಬ್ರೇಕ್ ತಗೊಳ್ತೀನಿ. ನೆಕ್ಸ್ಟ್ ಸೇನಾ ರ್ಯಾಲಿಗಳು ನಡೆಯುತ್ತಾ ಇಲ್ವಾ, ಅದರ ರಿಕ್ರೂಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಅಥವಾ ಅಗ್ನಿಪಥ್ ಯೋಜನೆ ಅಡಿಯಲ್ಲೇ ನೆಕ್ಸ್ಟ್ ಎಲ್ಲ ಸೇನೆಗೆ ರಿಕ್ರೂಟ್ಮೆಂಟ್ ಮಾಡ್ಕೊಂಡು ಹೋಗಲಾಗುತ್ತಾ ಅನ್ನುವಂಥ ಅನುಮಾನಗಳು ಸಾಕಷ್ಟು ಕಾಡ್ತಾ ಇರುವಂಥದ್ದು. ಅದ್ರ ಬಗ್ಗೆ ಕ್ಲಾರಿಟಿಯನ್ನ ಪಡ್ಕೊಳ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಇನ್ನು ಅಗ್ನಿಪಥ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದಿನನೂ ಕೂಡ ರಾಜಕಾರಣಿಗಳು ಮಾತನಾಡ್ತಾನೆ ಇದ್ದಾರೆ. ಈ ವಿಚಾರವನ್ನ ಒಬ್ರು ಕೂಡ ಬಿಡ್ತಾ ಇಲ್ಲ. ಯಾಕಂದ್ರೆ ಸಹಜವಾಗಿ ಯುವಕರು ರೊಚ್ಚಿಗೆದ್ದಿರುವಂತ ಹಿನ್ನೆಲೆ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ್ರು ನೋಡ್ಕೊಂಬರೋಣ. ಅಂತಕ್ಕಂಥ ಹೆಸರಲ್ಲಿ ನಾಜಿ ಕಾಲದಲ್ಲಿ ನಡೀತಾರೆ, ನಾವಿನ್ನೂ ಹುಟ್ಟಿರಲಿಲ್ಲ ಆಗ. ಆ ನಾಜಿ ಸಾಮ್ರಾಜ್ಯ ನಡೆದಾಗ ಹಿಟ್ಲರ್ದು ಆಗಲೇ ತಾನೇ ಇದು ಉದ್ಭವ ಆಗಿರೋದು ಈ RSS. ಅದನ್ನು ನಮ್ಮ ದೇಶದಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಅಗ್ನಿಪಥ್ ಅಂತಕ್ಕಂಥ ಹೆಸರನ್ನ ಅಗ್ನಿವೀರನ್ನ ತಯಾರು ಮಾಡೋಕೆ ಹೊಡೆದಲ್ಲಿ ನಾಜಿ ಕಾಲದಲ್ಲಿ ನಡೀತಾರೆ, ನಾವಿನ್ನೂ ಹುಟ್ಟಿರಲಿಲ್ಲ ಆಗ. ಆ ನಾಜಿ ಸಾಮ್ರಾಜ್ಯ ನಡೆದಾಗ ಹಿಟ್ಲರ್ದು. ಕಾಂಗ್ರೆಸ್ಸು ಬೆಂಕಿಯಲ್ಲಿ ತುಪ್ಪ ಹಾಕೋ ಕೆಲಸ ಇಡೀ ದೇಶದಲ್ಲಿ ಮಾಡ್ತಾ ಇರುವಂಥ ಆರೋಪಕ್ಕೆ ಖಾನಾಪುರದ ಶಾಸಕರು ಧರಣಿ ಮಾಡ್ತಿರೋದು ಸಾಕ್ಷಿಯಾಗಿದೆ. ಈ ನೆಪದಲ್ಲಿ ಬೆಂಕಿ ಹಚ್ಚೋದು, ಟ್ರೈನ್ಗಳು ಬೆಂಕಿ ಹಚ್ಚೋದು ಇವ್ಯಾವೂ ಕೂಡ ಖಂಡಿತವಾಗಿಯೂ ಕ್ಷಮೆ ಮಾಡದಿರುವಂಥ ಅಪರಾಧಗಳು. ಎನಿ ವೈಲೆನ್ಸ್, ಪಬ್ಲಿಕ್ ವೈಲೆನ್ಸ್, ಎಷ್ಟು ಜನಕ್ಕೆ ಪ್ರಯಾಣಿಕರಿಗೆ ತೊಂದರೆ ಆಗಿದೆ, ಆಸ್ತಿ ಪಾಸ್ತಿ ಲಾಸ್ ಆಗಿದೆ. ಇದೊಂದು ಜವಾಬ್ದಾರಿತವಾಗಿ ಯಾರೂ ಮಾಡೋದಿಲ್ಲ. ಇದರಿಂದ ರಾಜಕೀಯ ಪ್ರೇರಣೆ ಇರುವಂಥದ್ದು ಬಹಳ ಸ್ಪಷ್ಟ. ಆದರೆ ಗಾರ್ಡ್ ಅಂತೆ, ಹೋಮ್ ಗಾರ್ಡ್ ಅಂತೆ. ಆ ಹುಡುಗರುಗಳೇನು ವಿದ್ಯಾಭ್ಯಾಸ ಮಾಡೋದು ಬೇಡವಾ, ಡಿಗ್ರಿ ಪಾಸ್ ಮಾಡೋದು ಬೇಡವಾ, ಫ್ರೀ ಎಜುಕೇಶನ್ ಕೊಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ವಿದ್ಯಾಭ್ಯಾಸ
17 ವರ್ಷಕ್ಕೆ ತಗೊಂಡು 4 ವರ್ಷ ಅವ್ರ ಕೈಲಿ ಟ್ರೈನಿಂಗ್ ಮಾಡಿಬಿಟ್ಟು ಅವರೆಲ್ಲ ಗಾರ್ಡ್ ಕೆಲಸಕ್ಕೆ 25% ತಗೊಳ್ತಾರೆ. ಹಂಗಾರೆ ಇಷ್ಟು ವರ್ಷ ನಾವು ಈ ದೇಶನ ಎಂತೆಂಥ ಕಾಲದಲ್ಲಿ ರಕ್ಷಣೆ ಮಾಡಿದ್ದೀವಲ್ಲ, ನಮ್ಮ ಯುವಕರು ಬಂದೂಕ ಇಟ್ಕೊಂಡು 16 ವರ್ಷಕ್ಕೆ ಟ್ರೈನಿಂಗ್ ಹೋಗಿ ತೆಗೆದುಕೊಂಡು ಬಂದು SSC ಎಕ್ಸಾಮ್ ತೆಗೆದುಕೊಂಡು ಮಿಲಿಟರಿ ಇದನ್ನ ಎಕ್ಸಾಮ್ ತೆಗೆದುಕೊಂಡು ಪಾಸ್ ಮಾಡಿ ಎಲ್ಲ ಈ ದೇಶನ ರಕ್ಷಣೆ ಮಾಡಿದಾರಲ್ಲ. ಇತ್ತೀಚಿನ ಎಲ್ಲ ಒಳ್ಳೆ ಕೆಲಸಗಳು ರಾಜಕೀಯ ಬಣ್ಣವನ್ನ ಪಡಿತಾ ಇದ್ದಾವೆ. ಇದು ದೇಶದ ಅತಿದೊಡ್ಡ ದುರಂತ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಬಣ್ಣ ಬಳಿತಾ ಇರುವಂತದ್ದು ದೇಶದ ದೌರ್ಭಾಗ್ಯ ಅಂತ ಬಣ್ಣಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. हमारे देश का दुर्भाग्य है कि बहुत सी अच्छी चीजें, अच्छे उद्देश्य से की गई चीजें वो ऐसी राजनीति के रंग में फंस जाती हैं. हमारे देश का दुर्भाग्य है कि बहुत सी अच्छी चीजें. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ. ರಘುರಾಮ್ ರೆಡ್ಡಿ ಸರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಸರ್, ಇಲ್ಲಿ ಪ್ರಮುಖವಾಗಿ ಕೆಲವರ ಪ್ರಶ್ನೆ ಇರುವಂತದ್ದು ನೆಕ್ಸ್ಟ್ ಸೇನಾ ರ್ಯಾಲಿಗಳೇ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಪರೀಕ್ಷೆ ಇಲ್ದಲೆ ಬೇಕಾಬಿಟ್ಟಿಯಾಗಿ ಸೆಲೆಕ್ಷನ್ ಆಗ್ಬಿಡುತ್ತೆ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಇಲ್ಲಿ ಸ್ಯಾಲರಿ ಕೊಡಕ್ ಆಗ್ತಾ ಇಲ್ಲ, ಪೆನ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಈ ತರದೊಂದು ಸ್ಕೀಮ್ ತರ್ತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಹೌದು ಸರ್, ಇದು ಹೇಳ್ಬೇಕು ಅಂದ್ರೆ ಈಗ ನೋಡಿ, ಇದು ರಿಕ್ರೂಟ್ಮೆಂಟ್ ಆಗೋದಿಲ್ಲ, ಖಂಡಿತ ನಿಜ. ಯಾಕಂದ್ರೆ ಇದೊಂದು ಸ್ಕೀಮ್ ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಇಂದ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಆದ್ರೆ ರಿಕ್ರೂಟ್ಮೆಂಟ್ ಬೇಕಾಬಿಟ್ಟಿ ಅಂತ ಹೇಳಕ್ ಆಗಲ್ಲ. ಅದರಲ್ಲಿ ಕೆಲವೊಂದು ಸೂಕ್ಷ್ಮವಾದ ಒಂದು ರೀತಿ ಇದೆ. ಇದ್ರ ಅಂದ್ರೆ ಮೆಡಿಕಲ್ ಪಾಸ್ ಆಗ್ಬೇಕು, ಮತ್ತೆ ಫಿಸಿಕಲ್ ಫಿಟ್ನೆಸ್ ನೋಡ್ತಾರೆ. ಅದೆಲ್ಲ ಖಂಡಿತ ನೋಡೇ ಅವರು ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ 17 ವರ್ಷದಿಂದ 21 ವರ್ಷದವರೆಗೂ ಈಗ ಏನು ಸಮಯ ಈಗ 23ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನಿಷಿಯಲಿ 17.5 ಟು 21 ಇಯರ್ಸ್ ಇತ್ತು, ಈಗ 23 ವರ್ಷದವರೆಗೂ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಕುಂದುಕೊರತೆಗಳನ್ನು ಬಿಡೋದಿಲ್ಲ. ಯಾಕಂದ್ರೆ ಯಾಕಂದ್ರೆ ಒಂದ್ಸಲ ಭರ್ತಿ ಆದ್ಮೇಲೆ ಮಿಲಿಟರಿಯಲ್ಲಿ ಅವರು ಕೆಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಆಲ್ಟಿಟ್ಯೂಡ್ ಎಲ್ಲ ಹೋಗ್ಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂದ್ರೆ ಅದು ಕನಿಷ್ಠ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಮತ್ತೆ ಕೆಲವೊಂದು ಆಕ್ಟಿವಿಟೀಸ್ ಇರುತ್ತೆ, ಅದರಲ್ಲಿ ಫಿಸಿಕಲ್ ಫಿಟ್ನೆಸ್ ಈಸ್ ಕಂಪಲ್ಸರಿ. ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಕೆಲವರ ಆಗ್ರಹ ಇಲ್ಲಿ ಮೇನ್ ಆಗಿ ನಮ್ಗೆ ಪರ್ಮನೆಂಟ್ ಆಗಿ ನಾವು ಸೇನೆಗೆ ಸೇರ್ಬೇಕು ಅಂದ್ಕೊಂಡಿದ್ದಂತವ್ರು ಸಾಕಷ್ಟು ವರ್ಷಗಳಿಂದ ಅದಕ್ಕೆ ಅಂತ ತಯಾರಿಯನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಇವ್ರಿಗೆ ಬರೀ 4 ವರ್ಷಕ್ಕೆ ಕಟ್ ಆಫ್ ಮಾಡಿದ್ರೆ ನಮ್ ಕನಸೆಲ್ಲ ನುಚ್ಚುನೂರಾಗತ್ತೆ ಅಂತ. ಅದೇ ಹೌದು, ಅದು ಖಂಡಿತ ನಿಜ ನೀವ್ ಹೇಳ್ತಾ ಇರೋದು. ಬಟ್ ಅದ್ರಲ್ಲಿ 25% ರಿಟೈರ್ ಮಾಡ್ಕೋತಾ ಇದಾರಲ್ಲ, ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ 4 ವರ್ಷದಲ್ಲಿ ಅವ್ರನ್ನ ಮುಂದೆ ರಿಟೈನ್ ಮಾಡ್ಕೋತಾರೆ. ಅಂದ್ರೆ ಸೇವಾವಧಿ ಮುಗಿಯೋವರೆಗೂ ಸಹ ಅವ್ರು ಕಂಟಿನ್ಯೂ ಮಾಡ್ಬೋದು. ಅದು ಒಂದು ಕೆಲವ್ರು ಏನಂದ್ರೆ 100 ಜನ ಇರ್ತಾರೆ, ಇವ್ರೊಂದ್ 25 ಜನ ತಗೊಳ್ತಾರೆ, ಇನ್ನೂ 25 ಜನ ಅದಕ್ಕೆ ಕೇಪಬಿಲಿಟಿ ಇರುವಂತವ್ರು ಇರ್ತಾರೆ. ಬಟ್ ಅವ್ರಿಗೆ ಇನ್ನೂ ನಷ್ಟ ಆಗ್ಬಿಡುತ್ತಲ್ಲ ಅಂತ. ಅಲ್ಲ, ನಷ್ಟ ಆಗುತ್ತೆ. ಬಟ್ ಅವರು 4 ವರ್ಷ ಮುಗಿಸ್ಕೊಂಡ್ ಬಂದ್ಮೇಲೆ ಇನ್ನೊಂದು ಆಪ್ಷನ್ ಕೊಟ್ಟಿದಾರಲ್ಲ, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಏನಿದೆ ಅಂದ್ರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗ್ಲಿ ಅಥವಾ ಪೊಲೀಸ್ ಫೋರ್ಸಸ್ ಆಗ್ಲಿ, ಮತ್ತೆ ಅವ್ರಿಗೆ 4 ವರ್ಷದಲ್ಲಿ ಒಂದು ಡಿಗ್ರಿ ಅಂತ ಕೊಡ್ತಾ ಇದಾರೆ. ಆ ಡಿಗ್ರಿನ ಇಟ್ಕೊಂಡು ಬೇಕಾದ್ರೆ ಅವರು ಯಾವ್ದಾದ್ರು ಪ್ರೈವೇಟ್ ಕಂಪ್ನೀಸ್ ಇಲ್ಲ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಅಲ್ಲೋ ಅದರಲ್ಲೂ ಸಹ ಅವ್ರಗಳಿಗೂ ಬೇಜಾನ್ ಅವಕಾಶಗಳಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಕ್ಕೆ. ಸೊ ಗಮನಿಸಿದ್ರಲ್ಲ, ಅಗ್ನಿಪಥ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಆಗ್ತಾ ಇದೆ ಡೆವಲಪ್ಮೆಂಟ್ಸ್ಗಳು ಅಂತ, ಅದಕ್ಕೆ ಸಾಕಷ್ಟು ಕ್ಲಾರಿಟಿಯನ್ನ ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾನೆ ಬರ್ತಾ ಇದೆ. ಇವತ್ತು ಸೇನೆಯಲ್ಲಿರುವಂತ ಪ್ರಮುಖರು ಬಂದು ಮಾತನಾಡಿದ್ರು, 3 ಸೇನೆಯ ಪ್ರಮುಖರು ಬಂದು ಮಾತನಾಡಿದ್ರು. ಇದು ಇನ್ನೂ ಕೂಡ ರಾದ್ಧಾಂತ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.